ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ನಾನು ತಿಮ್ಮೇಗೌಡ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೋಗೋನಹಳ್ಳಿ. ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಹಿಂದಿನ ಅವಧಿಯ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರೀಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳ ಬಗ್ಗೆ, ಕೆಲವು ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಗಮನಿಸಿದ್ದೇವೆ. ಈ ಅವಧಿಯಲ್ಲಿ ರಾಷ್ಟ್ರೀಯ ಶೈಕ್ಷಣಿಕ ಮತ್ತು ಸಾಂಸ್ಥಿಕ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾದ ICHR ಬಗ್ಗೆ, ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಸ್ವಾತಂತ್ರ್ಯ ನಂತರ ನಮ್ಮ ಸರ್ಕಾರ ಭಾರತೀಯ ಯುವಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು, ಅಂತಾರಾಷ್ಟ್ರೀಯ ಭಾವನೆಯನ್ನು ಹಾಗೂ ವೈಜ್ಞಾನಿಕ, ವೈಚಾರಿಕ, ವಿಶ್ಲೇಷಣಾತ್ಮಕ ಮನೋಭಾವನೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಮುಖಾಂತರ ಭಾರತೀಯ ಯುವಜನರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು, ತರಬೇತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಸ್ಥಾಪಿಸಲ್ಪಟ್ಟಿರುವ ಸಂಸ್ಥೆಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್, ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿ ICHRನ ಸ್ಥಾಪನೆಯು ಅತಿ ಮುಖ್ಯವಾದದ್ದು. ಈ ಅವಧಿಯಲ್ಲಿ ನಾವು ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿಯ ರಚನೆ, ಉದ್ದೇಶಗಳು, ಅದರ ಶಾಖೆಗಳು, ICHRನ ಕಾರ್ಯಗಳು, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಗಮನಿಸಿದಂತೆ ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿಯನ್ನು ಕ್ರಿಸ್ತಶಕ 1972ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ವಿಶೇಷ ಪ್ರೋತ್ಸಾಹದೊಂದಿಗೆ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ICHRನ, ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್, ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿಯ ಮೊದಲ ಮುಖ್ಯಸ್ಥರು RS ಶರ್ಮಾ, ಪ್ರಸ್ತುತ AP ಜಾಮ್ಖೇಡರ್ ಪ್ರಸ್ತುತ ಅಧ್ಯಕ್ಷರಾಗಿದ್ದು, ಈ ICHRನ ಪ್ರಾದೇಶಿಕ ಕಚೇರಿಗಳು ಬೆಂಗಳೂರು ಮತ್ತು ಗೌಹಾತಿಯಲ್ಲಿ ಸ್ಥಾಪಿಸಲಾಗಿದೆ. ನಾವು ICHRನ ಸಂಘಟನೆಯ ಬಗ್ಗೆ ಗಮನಿಸುವುದಾದರೆ, ICHR ಮುಖ್ಯಸ್ಥರನ್ನು ಕೇಂದ್ರ ಸರ್ಕಾರವು ನಾಮನಿರ್ದೇಶನ ಮಾಡುತ್ತದೆ. ಈ ಸಂಘಟನೆಯು 18 ಸದಸ್ಯರನ್ನು ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶನ ಮಾಡಲ್ಪಟ್ಟಿದ್ದು, ಇದರ ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡಲಾಗುತ್ತದೆ. ಈ
ICHR ತನ್ನ ಕಾರ್ಯನಿರ್ವಹಣೆಯ ಉದ್ದೇಶದಿಂದ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ, ಆಡಳಿತಾತ್ಮಕ ಸಮಿತಿ ಮತ್ತು ರಿಸರ್ಚ್ ಪ್ರಾಜೆಕ್ಟ್ ಕಮಿಟಿ, ಸಂಶೋಧನಾ ಕಾರ್ಯಯೋಜನಾ ಸಮಿತಿ ಎಂಬ ಸಮಿತಿಗಳನ್ನು ಹೊಂದಿದ್ದು, ಈ ICHRನ ಅತಿ ಮುಖ್ಯ ಉದ್ದೇಶ ಭಾರತೀಯ ಇತಿಹಾಸವನ್ನು ವೈಜ್ಞಾನಿಕವಾಗಿ ಸಂಶೋಧಿಸಿ ಅದರ ಬೆಳವಣಿಗೆಗೆ ಪ್ರೋತ್ಸಾಹಿಸುವುದು, ಇತಿಹಾಸದಲ್ಲಿ ವೈಜ್ಞಾನಿಕ ಸಂಶೋಧನೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದೊಂದಿಗೆ ಈ ICHR ಸ್ಥಾಪಿಸಲ್ಪಟ್ಟಿದೆ. ಹಾಗೂ ICHRನ ಪ್ರಮುಖ ಉದ್ದೇಶಗಳನ್ನು ನಾವು ಅಬ್ಜೆಕ್ಟಿವ್ಸ್ ಆಫ್ ICHR ಗಮನಿಸುವುದಾದರೆ, ಇಟ್ಸ್ ಫಾರ್ಮುಲೇಟ್ ಎ ನ್ಯಾಷನಲ್ ಪಾಲಿಸಿ ಇನ್ ರೈಟಿಂಗ್ ಆಫ್ ಹಿಸ್ಟ್ರಿ. ಇತಿಹಾಸ ರಚನೆಗೆ ಒಂದು ನಿರ್ದಿಷ್ಟವಾದ ಏಕಮುಖವಾದ ರಾಷ್ಟ್ರೀಯ ನೀತಿಯನ್ನು ರೂಪಿಸುವುದು ಇದರ ಪ್ರಧಾನ ಉದ್ದೇಶವಾಗಿದೆ. ಇತಿಹಾಸ ರಚನೆಯಲ್ಲಿ ನಿರ್ದಿಷ್ಟ ನೀತಿ ಇಲ್ಲದಿದ್ದಲ್ಲಿ ಅದು ತಾಳ ತಪ್ಪುವ ಸಾಧ್ಯತೆ ಇರುವುದರಿಂದ ರಾಷ್ಟ್ರೀಯ ನೀತಿಯೊಂದನ್ನು ಈ ನಿಟ್ಟಿನಲ್ಲಿ ರೂಪಿಸುವುದು ICHRನ ಮೂಲ ಉದ್ದೇಶಗಳಲ್ಲಿ ಒಂದು. ಮುಂದುವರೆದು, ಇತಿಹಾಸ ಸಂಶೋಧನೆಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಕೆಗೆ ಕ್ರಮ ಕೈಗೊಳ್ಳುವುದು ICHRನ ಪ್ರಧಾನ ಉದ್ದೇಶ. ಈ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಳ್ಳದಿದ್ದಲ್ಲಿ ಐತಿಹಾಸಿಕ ಸಂಶೋಧನೆ ಅದೊಂದು ಕ್ರಮಬದ್ಧವಾದ ವೈಜ್ಞಾನಿಕವಾದ ವಿಧಾನವಾಗದೆ ಕಟ್ಟುಕತೆಯಾಗುವ ಸಂಭವವಿರುವುದರಿಂದ ಇತಿಹಾಸ ಸಂಶೋಧನೆಯಲ್ಲಿ ವೈಜ್ಞಾನಿಕ ವಿಧಾನ ಅಳವಡಿಕೆ ಅತಿ ಮುಖ್ಯವಾಗಿದ್ದು, ಇದಕ್ಕೆ ICHR ಕ್ರಮ ಕೈಗೊಳ್ಳುತ್ತಿದೆ. ಮುಂದುವರೆದು, ಭಾರತೀಯ ಇತಿಹಾಸದ ಬಗ್ಗೆ ಸಂಶೋಧನೆ ಕೈಗೊಳ್ಳುವುದು, ಸಂಶೋಧನೆ ಕೈಗೊಳ್ಳಲು ಹೆಚ್ಚು ನಿಗಾವಹಿಸುವುದು ಇದರ ಮತ್ತೊಂದು ಉದ್ದೇಶವಾಗಿದೆ. ಮುಂದುವರೆದು, ಐತಿಹಾಸಿಕ ಸಂಶೋಧಕರಿಗೆ ಮತ್ತು ಅನ್ವೇಷಕರಿಗೆ ಅಗತ್ಯವಾದಂತಹ ಹಣಕಾಸಿನ ಸಹಾಯವನ್ನು ಒದಗಿಸುವುದು ICHRನ ಮತ್ತೊಂದು ಉದ್ದೇಶವಾಗಿದೆ. ಹಾಗೂ ಇಟ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಟ್ರಾನ್ಸ್ಲೇಟ್ ಆ್ಯಂಡ್ ಪಬ್ಲಿಷ್ ಹಿಸ್ಟಾರಿಕಲ್ ವರ್ಕ್ಸ್. ಐತಿಹಾಸಿಕ ಭಾಷಾಂತರ ಮತ್ತು ಪ್ರಕಟಣೆಗೆ ಅಗತ್ಯವಾದ ಧನ ಸಹಾಯವನ್ನು ಒದಗಿಸುವುದು ICHRನ ಮತ್ತೊಂದು ಉದ್ದೇಶವಾಗಿದೆ, ಕ್ರಮವಾಗಿದೆ. ಹಾಗೂ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಹಂತದಲ್ಲಿ ಕಮ್ಮಟಗಳನ್ನು, ಗೋಷ್ಠಿಗಳನ್ನು ಆಯೋಜಿಸಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಐತಿಹಾಸಿಕ ಸಂಶೋಧನೆಯ ವಿಚಾರಗಳನ್ನು, ಸಂಶೋಧನಾ ಅಂಶಗಳನ್ನು ವಿದ್ವಾಂಸರ ಹಂತದಲ್ಲಿ ಚರ್ಚೆಗೆ, ಪರಸ್ಪರ ವಿಚಾರ ವಿನಿಮಯಕ್ಕೆ ಅವಕಾಶ ಕಲ್ಪಿಸಿಕೊಡುವುದು ಈ ICHRನ ಮತ್ತೊಂದು ಕಾರ್ಯಯೋಜನೆಯಾಗಿದೆ. ಮುಂದುವರೆದು, ಮೇಂಟೈನ್ ರೆಕಾರ್ಡ್ಸ್ ಫಾರ್ ರಿಸರ್ಚ್. ಸಂಶೋಧನೆಯಲ್ಲಿ, ಅದರಲ್ಲೂ ಐತಿಹಾಸಿಕ ಸಂಶೋಧನೆಯಲ್ಲಿ ದಾಖಲೆಗಳು, ಆಧಾರಗಳು ಅತಿ ಮುಖ್ಯ ಅವಶ್ಯಕ ಅಂಶಗಳಾಗಿದ್ದು, ICHR ಈ ಐತಿಹಾಸಿಕ ಸಂಶೋಧನಾ ದಾಖಲೆಗಳ ಸಂರಕ್ಷಣೆ ಮಾಡುವ ಮತ್ತೊಂದು ಉದ್ದೇಶವನ್ನು ಹೊಂದಿದೆ. ಇದರ ಕಾರ್ಯಗಳ ಬಗ್ಗೆ ನಾವು ಗಮನಿಸುವುದಾದರೆ, ಐತಿಹಾಸಿಕ ಸಂಶೋಧನಾ ಭಾರತೀಯ ಮಂಡಳಿಯು ಕಂಡಕ್ಟ್ ಆನ್ಯುಯಲ್ ಕಾನ್ಫರೆನ್ಸ್, ಐತಿಹಾಸಿಕ ರಾಷ್ಟ್ರ ಮತ್ತು ಪ್ರಾದೇಶಿಕ
ಅಂತಾರಾಷ್ಟ್ರೀಯ ಮಟ್ಟದ ವಾರ್ಷಿಕ ಸಮ್ಮೇಳನಗಳನ್ನು ಆಯೋಜಿಸಿ ಸಂಶೋಧನೆಯಲ್ಲಿ ಆಗಿರುವ ಬೆಳವಣಿಗೆಗಳನ್ನು, ಆಗಬೇಕಾಗಿರುವ ಕಾರ್ಯಗಳನ್ನು ಕುರಿತು ವಿಸ್ತೃತವಾದ ಚರ್ಚೆಗೆ, ವಿಮರ್ಶೆಗೆ ವೇದಿಕೆಯನ್ನು ಒದಗಿಸಿಕೊಡುತ್ತದೆ. ಮುಂದುವರೆದು ಆಗಬೇಕಿರುವ ಐತಿಹಾಸಿಕ ಸಂಶೋಧನಾ ಕ್ಷೇತ್ರಗಳನ್ನು ಗುರುತಿಸಿ ಆ ಸಂಶೋಧನೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಪ್ರೊವೈಡ್ ಗ್ರಾಂಟ್ಸ್ ಟು ರಿಸರ್ಚ್ ಸ್ಟೂಡೆಂಟ್ ಆ್ಯಂಡ್ ಸ್ಕಾಲರ್ಸ್ ಇನ್ ಹಿಸ್ಟ್ರಿ. ಐತಿಹಾಸಿಕ ವಿದ್ವಾಂಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯ ಧನ ಸಹಾಯವನ್ನು ಒದಗಿಸುತ್ತದೆ. ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಂತದಲ್ಲಿ ಐತಿಹಾಸಿಕ ವಿಚಾರಗಳ ಸಂಶೋಧನೆಗೆ ಮತ್ತು ಸಂಶೋಧನಾ ವಿಚಾರ ವಿನಿಮಯಕ್ಕೆ ಅಧ್ಯಾಪಕರ ವಿನಿಮಯ ಮಾಡಿಕೊಳ್ಳುವುದು ಇದರ ಮತ್ತೊಂದು ಕಾರ್ಯವಾಗಿದೆ. ಐತಿಹಾಸಿಕ ಸಂಶೋಧನೆಯಲ್ಲಿ ವಿಚಾರಗೋಷ್ಠಿಗಳು, ಸೆಮಿನಾರ್ಗಳ ಪಾತ್ರ ಅತಿ ಮುಖ್ಯ. ಈ ICHR ವಿದ್ವಾಂಸರ ಮಟ್ಟದಲ್ಲಿನ ವಿಚಾರಗೋಷ್ಠಿಗಳನ್ನು ಸಂಘಟಿಸಿ ಐತಿಹಾಸಿಕ ಸಂಶೋಧನಾ ಕ್ಷೇತ್ರದ ಸಮಸ್ಯೆಗಳು, ಸವಾಲುಗಳು, ಬೆಳವಣಿಗೆಗಳು ಹಾಗೂ ಕೈಗೊಳ್ಳಬೇಕಾಗಿರುವ ಅಗತ್ಯ ಕ್ರಮಗಳ ಬಗ್ಗೆ ಪರಸ್ಪರ ಚರ್ಚೆಗೆ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಪ್ರೊವೈಡ್ ಗ್ರಾಂಟ್ಸ್ ರಿಸರ್ಚ್ ಇನ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ. ಇತಿಹಾಸ ಮತ್ತು ಪುರಾತತ್ವ ಇಲಾಖೆಯ ಸಂಶೋಧನೆಗೆ ಅಗತ್ಯವಾದ ಧನ ಸಹಾಯವನ್ನು ಒದಗಿಸುವುದು ಈ ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿಯ ಕಾರ್ಯವಾಗಿದೆ. ಮುಂದುವರೆದು ಈ ICHR ಸಂಶೋಧನೆಗೆ ಅಗತ್ಯವಿರುವ ಪ್ರೋತ್ಸಾಹಧನವನ್ನು ವಿವಿಧ ಹಂತದಲ್ಲಿ ಒದಗಿಸುತ್ತಿದ್ದು, ಅವುಗಳಲ್ಲಿ ಕಿರಿಯ ಸಂಶೋಧಕರ ಶಿಷ್ಯವೇತನ, ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಪೋಸ್ಟ್ ಡಾಕ್ಟ್ರಲ್ ಫೆಲೋಶಿಪ್, ಡಾಕ್ಟರೇಟ್ ನಂತರದ ಶಿಷ್ಯವೇತನ, ಸೀನಿಯರ್ ರಿಸರ್ಚ್ ಫೆಲೋಶಿಪ್, ಹಿರಿಯ ಸಂಶೋಧಕರ ಶಿಷ್ಯವೇತನ, ರಿಸರ್ಚ್ ಪ್ರಾಜೆಕ್ಟ್ಸ್ ಹಾಗೂ ವಿದೇಶ ಪ್ರವಾಸ ಧನ ಸಹಾಯ, ಪ್ರಕಾಶನ ಧನ ಸಹಾಯ ಅಂದರೆ ಸಂಶೋಧನಾ ಲೇಖನಗಳನ್ನು, ವರದಿಗಳನ್ನು ಪಬ್ಲಿಕೇಶನ್ ಮಾಡಲು ಅಗತ್ಯವಾದ ಸಬ್ಸಿಡಿಯನ್ನು ನೀಡುವುದು, ವಿಚಾರಗೋಷ್ಠಿಗೆ ಧನ ಸಹಾಯವನ್ನು ಒದಗಿಸುವುದು, ಹೀಗೆ ಹಲವಾರು ಹಂತದಲ್ಲಿ ಕಾರ್ಯಯೋಜನೆಗಳ ಮುಖಾಂತರ ICHR ಐತಿಹಾಸಿಕ ಕ್ಷೇತ್ರದಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಶ್ರಮಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಭಾರತದ ಐತಿಹಾಸಿಕ ಸಂಶೋಧನೆಗೆ ಹೆಚ್ಚಿನ ಕ್ರಮವನ್ನು, ಹೆಚ್ಚಿನ ಅವಕಾಶಗಳನ್ನು ಈ ICHR ಒದಗಿಸಿಕೊಡುತ್ತಿದೆ. ಇದರಿಂದ ಭಾರತದ ಯುವಕರಲ್ಲಿ ಇತಿಹಾಸದ ಬಗೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸುವ, ಐತಿಹಾಸಿಕ ಆಸಕ್ತಿ ಕೆರಳಿಸುವ ನಿಟ್ಟಿನಲ್ಲಿ ಸಂಶೋಧನಾ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶವನ್ನು ICHR ಹೊಂದಿದೆ. ಬಂಧುಗಳೇ, ಈ ನಿಟ್ಟಿನಲ್ಲಿ ಐತಿಹಾಸಿಕ ಕ್ಷೇತ್ರಕ್ಕೆ ವೈಜ್ಞಾನಿಕ ಸಂಶೋಧನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸ್ಥಾಪಿಸಲ್ಪಟ್ಟಿರುವ ICHRನ ಕ್ರಮ ಶ್ಲಾಘನೀಯ. ವಂದನೆಗಳು.